ಹಲೋ. ಹಲೋ ರೀ. ರೀ ಅದು ಒಂಚೂರು ಬರ್ತೀರಾ ಇವತ್ತು? ಹಾ ಬರ್ತಾನಿ. ಯಾಕೆ ಏನಾತು? ಆರಾಮದಿಯಲ್ಲ ಗಿರ್ಜಾ? ಕೂಸ ಆರಾಮೈತಿಲ್ಲ? ಇಲ್ಲ ಇಲ್ಲ, ಯಾರಿಗೂ ಏನು ತೊಂದರೆ ಆಗಿಲ್ಲ, ನೀವು ಹಂಗೆ ತಿಳ್ಕೊಬೇಡ್ರಿ. ಅದು ಯಾಕೋ ನನಗೆ ಇಲ್ಲಿ ಇರಕ್ಕೆ ಆಗ್ತಿಲ್ಲ ರೀ. ಮನ್ಸಿಗೆ ಏನೋ ಒಂಥರ ಬೇಜಾರು. ಅವು ಇಲ್ಲಲ್ಲ, ಅದಕ್ಕೆ ಅದಕ್ಕೆ ಇಲ್ಲಿರಕ್ಕೆ ಆಗವಲ್ತು ರೀ. ಒಂಚೂರು ಕಿರಿಕಿರಿ ಆಗಾಕತ್ತೈತ್ರಿ ಇಲ್ಲಿ. ನಿಮ್ಮ ಇದೇ ಯಾಕೆ ಮುಚ್ಚಿಡ್ಲಿ? ನಮ್ಮ ಚಿಗವ್ ಹೆಂಗಂತ ಗೊತ್ತಲ್ಲ ನಿಮಗೆ. ಅದಕ್ಕೆ ನಾನು ಬಂದು ಒಂಚೂರು ಕರ್ಕೊಂಡು ಹೋಗ್ತೀರಾ ಏನ್ರಿ? ಆಯ್ತಾಯ್ತು ಬರ್ತೀನಿ. ನೀ ಅಷ್ಟು ಬೇಜಾರು ಮಾಡ್ಕೋಬೇಡ್ಲಿ. ಅವ್ರು ಕಿರಿಕಿರಿ ಮಾಡತ್ತಾರಲ್ಲ, ನಿಮ್ಮ ಅಪ್ಪ ಹೇಳಕ್ ಬರ್ತೈತಿಲ್ಲ ಕಿರಿಕಿರಿ ಯಾಕೆ ಮಾಡ್ತೀರಿ ಅಂತೇಳಿ. ಅದನ್ನ ಬಿಟ್ಟು ಅವ್ರು ಹೇಳ್ದಂಗಿರ್ತಾರಣ್ಣ, ಅದೆಲ್ಲ ಬಿಡ್ರಿ. ನಿಮ್ಗೆ ಗೊತ್ತಿಲ್ಲ, ಸುಮಾರು ವಿಚಾರ ಆಗೈತಿಲ್ಲ. ನನಗೀಗ ನೀವು ಬಂದು ಕರ್ಕೊಂಡು ಹೋಗ್ತೀರಾ? ನಾನು ಅಲ್ಲಿಗೆ ಬರ್ತೀನಿ. ಆತಾತು ಬರ್ತೀನಿ, ಇವತ್ತು ಬರ್ತೀನಿ. ಒಂದು ಕಾರ್ ಗಾಡಿ ತೊಗೊಂಡ್ಬರ್ತೀನಿ. ನೀವು ತಯಾರಾಗ್ರಿ, ಸಂಜೆ ಮಠ ಅಂದ್ರೆ ಬಂದು ಕರ್ಕೊಂಡು ಹೋಗಿ ಬರ್ತೇನೆ ಈ ಕಡೆ. ಹ್ಞೂ ಆತು. ಯಾಕ ಪಾಪ ಅಂತಾರೆ ಆತಳಕಿ? ಏನಾಗಿತ್ತು ಏನೋ. ಫಸ್ಟ್ ಹೋಗ್ತೀನಿ, ಹೋಗಿ ಏನಾಗಿತ್ತು ನೋಡ್ತೇನೆ ತಡಿ. ಯಾಕೋ ಅಷ್ಟು ಬೇಜಾರು ಮಾಡ್ಕೊಂತಿದ್ದಿಲ್ಲಪ್ಪ ಅಕ್ಕಿ. ಇಷ್ಟು ಬೇಜಾರು ಮಾಡ್ಕೊಳತ್ತಾಳಂದ್ರೆ ಏನಾಗಿರ್ಬೋದು ಹಂಗಾರ? ನೋಡೋಣ. ಅಯ್ಯೋ, ಅವುಗೊಂದು ವಿಚಾರ ಹೇಳ್ಬೇಕಲ್ಲ ಈಗ. ಅವು ಹೇಳಾರ್ದ ಹೋಗೋದು ಹೆಂಗೆ? ಹೇಳ್ಬೇಕಪ್ಪ, ಇಲ್ಲ ಒದ್ರತಾಳ ಮತ್ತೆ ನನಗೆ. ತಡಿ. ಅವ್ವ ಬೇಡ, ಅಕಸ್ಮಾತ್ ಏನಾರು ಬ್ಯಾಡ ತಡಿ, ಈಗ ಕರ್ಕೊಂಬರ್ತಿ ಅಂತ ಏನಾರು ಅಂದ್ಬಿಟ್ರೆ ಮತ್ತು ಮಾತು ಮಿಕ್ಕಿ ಕರ್ಕೊಂಬಂದ ಅಂತಾಳ. ಕರ್ಕೊಂಬರ್ಲಿಲ್ಲ ಅಂದ್ರೆ ಪಾಪ ಅಕ್ಕಿಗೆ ಅಲ್ಲಿ ತೊಂದರೆ ಆಗೈತೆ ಏನು. ಕರ್ಕೊಂಡು ಬಂದಮೇಲೆ ಹೇಳ್ತೇನೆ. ಸುಮ್ಮನೆ ಹೇಳ್ಕೊಂತ ಕುಂತ ರೂಪಾಯಿಗಿಲ್ಲ. ಮೊದಲು ಗಿರ್ಜಾ ಕಡೆ ಹೋಗ್ಕಂತಡಿ. ಅಲ್ಲ, ನಿಮ್ಮ ತಮ್ಮನ ನಂಬಿ ಅದು ಹೆಂಗಾರ ರೊಕ್ಕ ಕೊಟ್ಟಿದ್ದಿ ನೀನು? ನನಗಂತೂ ನಿಮ್ಮ ತಮ್ಮನ ನೋಡಿದ್ರೆ ಒಂದು ನಮ್ಮನೆ ಕಳ್ಳು ನೋಡ್ದಂಗೆ ಆಕಿತ್ತು ಬಿಡು. ಪಡೆ ಚೆನ್ನಾಗಿ ಹಾಕಿ ತೆಗ್ದಂಗಿದ್ದ ಒಂದಳತಿ. ಇವ ಕಳ್ಳಗಿರ್ಬೇಕು, ಅದೆಲ್ಲ ಲಕ್ಷಣನೂ ಇದ್ವಂಗೆ. ಅದು ಹೆಂಗೆ ನಂಬಿದ್ಯೋ, ಅದು ಹೆಂಗೆ ಮೋಸೋದ್ಯೋ ಏನೋ ದೇವರಿಗೆ ಗೊತ್ತು. ಊರಾಗಲ್ಲ ಬಾಯ್ ಮಾಡ್ತಿ, ಊರ ಮಂದಿಗೆ ಮಾತಾಡ್ತಿ. ಇದು ಹೆಂಗೆ ಗೊತ್ತಾಗಲಿಲ್ಲ ನನಗೆ? ಅದು ಏನು ಹೇಳ್ತೀನಿ ದಂಧೆ ಮಾಡಿದ್ದ ನೋಡಿವ. ಪೊಲೀಸ್ರು ಹೇಳ್ಕೊಂಡು ಹೋಗಿ ಮುಕ್ಕಳಾಗ ಬಡಿಗೆ ಹಾಕಿ ತಿರುವಿರ್ಬೇಕು ಬೇಸಿಗೆ. ಯೋ ಬಿಡ್ಬೇ, ಹೋಲತ್ತಾಗ ಮತ್ತೆ ಬಿಡು, ಹೋಲತ್ತಾಗ ಯಾಕೆ ಬೈತಿ? ನಾನು ಹೊಟ್ಟೆ ಸಂಕಟ ನನಗೆ, ನಿಂದೊಂದ ತಗ. ಅಯ್ಯೋ ದೇವ್ರೆ, ನಾ ಏನು ಹೇಳ್ಬಾರ್ದು ಹೇಳಿನಿ ಈಗ ನಿನಗೆ? ಆತು ಬಿಡು ಅಂದ್ರೆ ನಿನಗೆ ಬೇಡಾಗಿದ್ದು ನನಗೇನು? ರೊಕ್ಕ ಕೊಟ್ಟು ಮಣ್ಣು ತಿಂದಕ್ಕೆ ನಿನಗೆ ಬೇಡಾಗಿದ್ದು ವಿಚಾರ ನನಗೆ ಅದಕ್ಕವ ಏನ? ನೋಡು ಪಾಪ ಹುಡುಗ ಅಂತಂದು ಕುತ್ತಿಗೆ ಮ್ಯಾಗ ಇಡ್ತೀಯಲ್ಲ ಅಂತೇಳಿ ಈಗ ಆಕಿ ಜೈ ಅದೊಂದು ಊರು ಹುಚ್ಚುಬುಲ್ಲಿ ರೊಕ್ಕ ಕೊಟ್ಟತ್ತದ ನಿನಗೆ ಹುಚ್ಚುಮೂಳಿ. ಅದು ನಿನಗೆ ತಡಿ, ಈಗ ರೊಕ್ಕ ಕೇಳಾರ್ದಂಗೆ ಇರ್ತಾಳನ ಆಕಿ ಕೇಳಿದ್ರಿ ನೀ ಏನು ದುಡಿಯಾಕೆ ಹೋಗ್ಯನ? ಎಲ್ಲಿದ್ದು ಕೊಡ್ತಿ ರೊಕ್ಕನ? ಈಗ ನನ್ನ ಪಾಪ ಹುಡುಗ ಗಂಟು ಬೀಳ್ತೀನಿ ನೀನು ಒಂದಳತಿ. ಇಲ್ಲ ಮನೆ ಮುಂದೆ ಬಂದು ಸಾಲ್ಗಾರ ಬಾಯಿ ಮಾಡೋದು ನೋಡ್ಲಾರ್ದೆ ಎಲ್ಲಿದಾರ ರೊಕ್ಕ ತಂದು ಕೊಡಕ್ಕೆ ನಿಂದಿರ್ಬೇಕಲ್ಲವ. ಏನವ ಒಟ್ಟು ತಿಳ್ದಂಗೆ ಮಾಡ್ತೀರಿ. ಶಾಣ್ಯರ ಲಕ್ಷಣ ಅಲ್ಲಿ ಬಿಡಿದು. ಆತೀಗ ಏನು ಮಾಡ್ಬೇಕಂದೀಗ? ಏನು ಮಾಡೋಕೆ ಏನೈತಿ? ಹೇಳಾಕರ ಏನೈತಿ, ಮಾಡಾಕರ ಏನೈತಿ? ಬಿಡು ಹೋಲಿ, ಮಾಡೋದು ಇಲ್ಲ ಹೇಳೋದು ಇಲ್ಲ. ಪಾಪ ನೋಡಿ ಹಸಿ ಬಾಣ್ತಿ. ಆ ಹುಡುಗಿ ಕೆಲಸ ಮಾಡ್ಬೇಕಾಗೈತಿ ಈಗ ನಿಮ್ಮ ಮನ್ಯಾಗ. ಅದು ಹೋಗ್ಲಿ, ಎದ್ದು ಬಡ ಹೊಸು ನೀರು ಕಾಸು. ಖುಷಿಗೆ ಎರ್ಯಾಕ ಅದಕ್ಕೆ ನೀರು ಬೇಕಾಬೇಕು. ನೀರು ಕಾಸು. ಹಂಗೆ ಬಾಣ್ತಿ ಅಡಿಗೆ ಹೇಳ ಮಾಡ್ಯಾಳ. ಎದಕ್ಕೆಲ್ಲ ನೆಟ್ಟಿಗಿದ್ದು ತುಂಬ ಹೊಚ್ಚೊಚ್ಕೊಂಡು ಮಕ್ಕೊಂತಿ? ಹೇಳ ನಿನ್ ಕಾಲ್ ಬೀಳಬೇ, ನನ್ನ ಮನಸ್ಸು ಸರಿ ಇಲ್ಲ, ಸುಮ್ಮನಿರು. ಸರಿ ಆಗದ ಯಾವಾಗದ? ಪದ್ಮಕ್ಕ, ಅಯ್ಯಯ್ಯೋ ಈ ಬೆಂಡ್ಲಿ ಬಂದ್ಲಲ್ಲಪ್ಪ. ಈ ಗಿರ್ಜಿ ನಾನು ಕೇಳಿದ್ರ ಇಲ್ಲ ದವಾಖಾನಿಗೆ ಹೋಗೇನಂತ ಹೇಳು. ಗಿರ್ಜಿ, ಪದ್ಮಕ್ಕಿಲ್ಲನೆ ಅದಾರ ಒಳಗೆ, ತಡ್ರಿ ಕರಿತೀನಿ. ಊರು ಬಿಡಾಡಿ ಇಲ್ಲ ಅಂತ ಹೇಳಂದನಿ, ಅದಾರ ಒಳಗಂತ ನೋಡು. ನನಗೆ ಗೊತ್ತ ಹೊಡಿಬಿಟ್ಟು, ನನಗೆ ಗೊತ್ತ ಯಾಕೆ ಹಿಂಗೆ ಮಾಡಕತ್ತಿ ಅಂತೇಳಿ. ನನಗೆ ಗೊತ್ತಿಲ್ಲ ಅಂತ ಮಾಡ್ಯಾನ. ಅವ ಇವ್ರ ಜಯಕರ್ ಬಂದಾರ, ಬಾಬೆ ಅದಾರ ಒಳಗೆ. ಓ ಜಯಿ, ಬಾರ ಕುಂದ್ರ ಬಾ. ಅಯ್ಯೋ ಪದ್ಮಕ್ಕ, ಕುಂದ್ರುದ ಆಮ್ಯಾಗ. ಮೊದಲು ನನಗೆ ಗೊತ್ತಾಗಿರೋ ವಿಚಾರ ಹೇಳಿಲ್ಲ. ನಿಮ್ಮ ತಮ್ಮನ್ನ ಪೊಲೀಸರು ಹಿಡ್ಕೊಂಡೋಗ್ಯಾರಂತಲ್ಲ, ಹೌದಾ? ಅದು ಏನಾಗಿತ್ತು ಅಂದ್ರೆ, ಯಾರ ಏನ ಆಗ್ಲಾರ್ದಾರ ಕಂಪ್ಲೀಟ್ ಕೊಟ್ಟಾರ. ಚಲೋ ದುಡಿಯಾಕತ್ತಿದ್ನಲ್ಲ, ನೋಡಿ ಸಮಾಧಾನ ಆಗಿಲ್ಲ. ಅದಕ್ಕೆ ಸಮಾಧಾನ ಆಗಿ ತಡ್ಕೊಳ್ಳಾರ್ದ ಕಂಪ್ಲೇಂಟ್ ಕೊಟ್ಟಾರ. ಹೋಗ ಇವ ಕಂಪ್ಲೇಂಟ್ ಕೊಟ್ಟಾರ ಅಂತಂದ್ರೆ ಈಗ ಹೌದು, ನಾ ಕೊಟ್ಟಿದ್ದು 1 ಲಕ್ಷ ರೂಪಾಯಿ ಗತಿ ಏನು? ಮುಂದೆ ಏನು ಮಾಡೋದ? ಅಯ್ಯೋ ದೇವ್ರೆ, ನನಗಂತರೂ ಹೊಟ್ಟೆವೇನು ಹತ್ತಂಗೆ ಆಗ್ಬಿಟ್ಟತೆ. ಇದು ಪದ್ಮಕ್ಕ, ನಾನು 1 ಲಕ್ಷ ರೂಪಾಯಿಗೆ ಇದೊಂದು ತಿಂಗಳದ ಬಡ್ಡಿ ಹಾಕಿ ನಾನು ರೊಕ್ಕ ಕೊಟ್ಬಿಡವ ಸಾಕು, ನಂಗೆ ಬೇಡ. ಅದು ಅಲ್ಲ, ಇದಕ್ಕಿದ್ದಂಗೆ ಕೇಳಿದ್ರೆ ಹೆಂಗೆ ನೀನು? ರೊಕ್ಕ ಕಟ್ಬಿಡ ಅಂತೇಳಿ ಇದಕ್ಕಿದ್ದಂಗೆ ಕೇಳಿದ್ರೆ ಎಲ್ಲಿದೆ ಥರ ಹೇಳಂಗಾರ ನೀನು ನೋಡೋಣ. ಅಲ್ಲ ಇದಕ್ಕಿದ್ದಂಗೆ ಕೇಳಾಕತ್ತೀಯವ ನೀನು ಅತ್ತಾಗ. ಈಗ ಸ್ವಲ್ಪ ತಡಿ, ನಮ್ಮ ತಮ್ಮ ಬರಲಿ ಹೊರಗೆ, ಬಂದಮೇಲೆ ಕೊಡ್ತಾನೆ ರೊಕ್ಕನ. ಏನು?
ಪದ್ಮಕ್ಕ ನಿಮ್ಮ ತಮ್ಮ ಬಂದು ಕೊಡೋದು ಯಾವಾಗ ಏನೋ ನೀ ಕೊಟ್ಟಾಗಿಸ್ಕೊರವ ನನಗೆ ಈಗ ಎಲ್ಲಿದಾರ ರೊಕ್ಕ ಕೊಟ್ಬಿಡು. ನನಗೆ ಯಾಕ ಕೊಡೋದು ಕೊಟ್ಟು ಇದೊಳೆ ಕೊಟ್ಟು ನನಗೆ ಆಗ್ಬಿಟ್ಟತ್ತವ ಆತಾಗ ಒಂಥರ ಹೊಟ್ಟೆ ಬೇನ್ ಹತ್ತಿ ಬಿಡತ್ ಬಿಡ ನನಗೆ. ಬೇಡವ ನನ್ನ ರೊಕ್ಕ ನನಗೆ ಕೊಟ್ಬಿಡ. ನನಗೆ 108 ಮಾತು ಬೇಡ ಪದ್ಮಕ್ಕ, ನನ್ನ ರೊಕ್ಕ ನನಗೆ ಕೊಟ್ಬಿಡ ಅಷ್ಟೇ. ಅಲ್ಲ ಇದಕ್ಕಿದ್ದಾಗ ರೊಕ್ಕ ಕೇಳಿದ್ರೆ ಎಲ್ಲಿಂದ ಕೊಡ್ಬೇಕು? ನೀ ಏನು ಹೇಳಿದ್ದೆ ನನಗೆ ಒಂದು ತಿಂಗಳದ ಒಳಗೆ 4 ದಿನಕ್ಕೆ 3 ದಿನಕ್ಕೆ ರೊಕ್ಕ ಕೊಡ್ಬೇಕಂತೇಳಿ. ಅಯ್ಯ ಬಾರಿ ಬಿಡವ ನೀನು. ನಾನು ನಿನಗೆ ಗೊತ್ತೈತಿ ನೀ ರೊಕ್ಕ ಕೊಟ್ಟಿನ, ನಾನು ನಮ್ಮ ತಮ್ಮಗ ಕೊಟ್ಟೇನ ಅದನ್ನ ರೊಕ್ಕನ. ಏನು ಅವ್ನು ಬರ್ಬೇಕಲ್ಲ, ಬಂದ್ಮೇಲೆ ಎಲ್ಲ ರೊಕ್ಕ ಕುಲ್ಲ ಆಗುದು. ನೀನು ಹೆದರ್ಬೇಡ ಜಯಕ. ನಿನಗೇನು ನಿನ್ನ ರೊಕ್ಕ ಬೇಕು ಹೋದಲ್ಲ, ರೊಕ್ಕ ಸಿಗ್ತೈತಿ, ಎಲ್ಲಿ ಹೋಗುದಿಲ್ಲ. ಹೆದರ್ಬೇಡ ಜಯಕ, ನೀ ಧೈರ್ಯವಾಗಿರು, ನಿನ್ನ ರೊಕ್ಕ ನಿನಗೆ ಸಿಗ್ತೈತಿ. ಏನು ಸಿಗ್ತೈತಿ ಏನೋ ನಮ್ಗೆ ಅಲ್ಲಿ ಮಟ್ಟ ಕಾಯದಾಗಲ್ಲ ನೋಡ್ ಪದ್ಮಕ್ಕ. ನೀ ನಮ್ಮ ರೊಕ್ಕ ನಮಗೆ ಕೊಟ್ಬಿಡು. ಅಲ್ಲ ಏ ಬರ್ಲ ಈ ಕಡೆ. ಅಲ್ಲ 1 ಲಕ್ಷ ರೂಪಾಯಿ ಪಟ ರೊಕ್ಕ ಕೊಟ್ಟಿ ಕೈಯಾಗ, ಹೌದಾ? ಈಗ ಕೊಡ ಮಟ್ಟ ಒಟ್ಟು ಕಾದು ಇಸ್ಕೋ. ಅಲ್ಲ ಅಮ್ಮ ನಿಂಗೆ ಏನು ಗೊತ್ತು ರೊಕ್ಕ ಯಾವ? ಸುಮ್ಮನಿರು ನೀನು. ರೊಕ್ಕ ಕೊಟ್ಟೇನೆ ಅಂದ್ರೆ 5,000 ರೂಪಾಯಿ ಬಡ್ಡಿ ಕೊಡ್ತೇನೆ ಅಂತ ಹೇಳಿದ್ಲ, ಅದಕ್ಕೆ ಕೊಟ್ಟಿದ್ದೆ. ಏನು ನನಗೆ ಅದೆಲ್ಲ ಗೊತ್ತಿಲ್ಲವ. ಯಾಕ ಅಸಲಿಗೆ ಪಂಗನಾಮ ಆಗುವಂಗೈತಿ. ಏನು ಬಡ್ಡಿ ತಗೊಂಡು ಏನು ಬೆಂಕಿ ಹಚ್ಚನ ನಿನಗೆ? ನಿಂದು ಅಸಲು ಇದು ಬಡ್ಡಿ ಕೊಟ್ರಾತಿಲ್ಲ ಬಿಡು, ಚಿಂತೆ ಮಾಡಬೇಡ ನೀನು. ನೀನು ಬಡ್ಡಿ ಕೊಟ್ರಾತ ಇಲ್ಲ, ಸುಮ್ಮನೆ 108 ಮಾತಾಡಕೋಬೇಡ. ಈಗ ಸುಮ್ಮನೆ ಅಸಲು ಇಸ್ಕೊಂಡು ಹೋಗಿ ಏನು ಮಾಡ್ತೀವಿ? ಅಷ್ಟಕ್ಕೂ ಅಸಲು ಕೊಡಕ್ಕೆ ರೊಕ್ಕ ಎಲ್ಲೈತಿ? ತೀರ ಮಾಡಬೇಡ. ಏನು ಹೌದವ, ನಾವು ಮಾತಾಡತ್ಲೆ ನಿಮಗೆ ತೀರ ಮಾಡಬೇಡ ಅನಿಸ್ತೈತಿ. ಇಲ್ಲಿ ನಮ್ಮ ಒದ್ದಾಟ ನಮಗೆ ಗೊತ್ತು. ಆದ್ರೆ ನೋಡು ಪದ್ಮಕ್ಕ, ನನಗೆ ಯಾಕ ಒಂಥರ ಇದು ಸಮಾಧಾನನೇ ಇಲ್ಲವ ನನಗೆ ಪದ್ಮಕ್ಕ. ಬೇಡವ, ನಮ್ಮ ರೊಕ್ಕ ನನಗೆ ಕೊಟ್ಬಿಡು. ಯಾವ ಬಡ್ಡಿ ಬೇಡ, ಬಾಚಿ ಬೇಡ ನನಗತ್ತಾಗ. ಸುಮ್ಮನೆ ಅತ್ತಾಗ ಯಾಕೆ ಬೇಕತ್ತಾಗ? ಈಗಿಲ್ಲ ನೋಡ, ಈಗಿಲ್ಲ. ಏನು ಮಾಡ್ತೀಯ ಮಾಡ್ಕೊ. ಇಲ್ಲ ಮನಿ ಪತ್ರ ಕೊಡು. ಮನಿ ಕೊಡಾತಿದ್ದಲ್ಲ ಈ ಗಿರ್ಜಿ ಈ ಕೆದಳಲಿಕ್ಕೆ ಕೈಯನ್ನು ಕಸ್ಕೊಂಡು ಓಡೇ ಬಿಟ್ಲು. ಈಗ ಕೊಡು ಮನಿ ಪತ್ರ ಕೊಡು, ಯಾರು ಬೇಡ ಅಂದ್ರೆ. ನೋಡ್ರಿ ಜಯಕರ, ನಿಮ್ಮದು ಏನೈತಲ್ಲ ರೊಕ್ಕದ ಬಗ್ಗೆ ನೀವು ಮಾತಾಡ್ಕೊರಿ. ಏನು ನಮ್ಮವು ಕೊಡ್ತಾಳೋ ಟೈಮ್ ತಗೋತಾಳೋ ನಿಮ್ಮ ಹತ್ರ, ಅದೆಲ್ಲ ನಿಮಗೆ ಬಿಟ್ಟಿದ್ದು. ಮನಿ ಪತ್ರ ಕೊಡು ಅಂತ ಕೇಳೋ ಅಧಿಕಾರ ನಿಮಗಿಲ್ಲ. ಯಾಕ್ರಿ ಕೇಳ್ತೀರಿ? ನೀವೇನು ರೊಕ್ಕ ನಮ್ಮ ಅಪ್ಪಗೆ ಕೊಟ್ಟಿರಿ? ಮನಿ ನಮ್ಮ ಅಪ್ಪಂದು ರೊಕ್ಕ, ನಮ್ಮ ಅಪ್ಪಂದು ಮೊದಲನೇ ಹೆಂಡತಿ ಮಗಳು ನಾ ಅದೇನಿ. ಈ ಮನಿ ಮ್ಯಾಗ ನನಗೂ ಅಧಿಕಾರ ಬೇಕಾದಷ್ಟೈತಿ. ಮನಿ ಪತ್ರ ಅದು ಹೆಂಗೆ ನೀವು ಇಸ್ಕೊಂತೀರಿ? ಇಸ್ಕೊರಿ ಹಂಗಾರ ನೋಡೋಣ. ಅಲ್ರಿ ಗಿರ್ಜಿ, ಹೆಂಗೆ ಮಾತಾಡ್ತೀಯ ಗಿರ್ಜಿ ನೀನು? ಈ ಬಾರಿ ಬಿಡುವ ನಿಮ್ದು. ಇನ್ನು ತರ ಲೆಕ್ಕನ ಬೇರೆ ಐತಿ. ತಾಯಿ ಒಂಥರ, ಮಗಳು ಒಂಥರ. ಓಹೋ, ಹಂಗಾರ ಅದೇ ನಂದ ತಪ್ಪಾಗಿದ್ದೆ. ನಾನು ಹುಚ್ಚು ಮೂಳಿ, ನಾನು ಹುಚ್ಚು ಬೋಸಡಿ ನಾನು. ಏನು ನನಗೆ ರೊಕ್ಕ ಕೊಡುವತ್ನೇ ನೀ ಮನಿ ಪತ್ರ ಕಸ್ಕೊಂಡು ಹೋದ್ಬಿಟ್ಲೆ, ರೊಕ್ಕ ತಗೊಂಡು ಹೋಗೋದು ಬಿಟ್ಟು ಸುಮ್ಮನೆ ಮತ್ತೆ ಕೈಯಾಗ ತಂದಿದ್ದು ರೊಕ್ಕ ಕೊಟ್ಟು ಹೋದ್ನಲ್ಲ. ನಾನು ಹುಚ್ಚು ಮೂಳಿನ ನಾನು. ಅದು ನಿಮಗೆ ಬಿಟ್ಟಿದ್ದು. ಅದೇ ನಾನು ಅನ್ಕೊಂಡೆ, ಅದು ಹೆಂಗೆ ರೊಕ್ಕ ಕೊಟ್ಟು ಹೋದ್ರಿ ಇವರು? ತೀರಾ ಅಷ್ಟು ಇದು ಬೇಡ ಇವರಿಗೆ ಅಂತೇಳಿ ಕೊಟ್ಟು ಹೋಗಿರಿ. ನಿಮ್ಗೆ ಮನುಷ್ಯ ರೊಕ್ಕ ಐತಿ ಅನ್ನೋದು ಮುಖ್ಯ ಅಲ್ಲ, ಅದು ಹೆಂಗೆ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಾಗಬೇಕಲ್ಲ. ನಿಮ್ಗೆ ಯಾರು ಕೊಡು ಅಂತ ಹೇಳಿದ್ರು? ಯಾರಿಗೆ ಕೊಡು ಅಂತ ಹೇಳಿದ್ರೆ? ನೀವು ಮನಿ ಪತ್ರ ಗಿತ್ರ ಎಲ್ಲ ಕೇಳಂಗಿಲ್ಲ. ರೊಕ್ಕ ಕೊಟ್ಟಾಗ ಇಸ್ಕೋರಿ. ಇಲ್ಲ ಜೈಲಿಗೆ ಹೋಗಿ ಕೇಳ್ರಿ, ಅಲ್ಲಿ ಕುಂತಾನಲ್ಲ ಪುಣ್ಯಾತ್ಮ, ಅವನ್ನೇ ಹೋಗಿ ಕೇಳ್ರಿ. ಬಂದು ರೊಕ್ಕ ಎಲ್ಲ ಮಕ್ಕಳು ಬಿಡ್ದಾಗ ಹಾಕೊಂಡು ಅವ್ನ ಹೋಗಿ ಕೇಳ್ರಿ. ಅದನ್ನ ಬಿಟ್ಟು ನೀವು ಮನಿ ಪತ್ರ ಕೊಡು ಗಿಡು ಅಂತೆಲ್ಲ ಹೇಳಂಗಿಲ್ಲ. ನೀನಂತ ಅದಿಯಲ್ಲ, ಇದಿ ನಮ್ಮ ಮನೆಗೆ ಜೋಡಾಗಿ ಬಿಟ್ಟು ನೀ ಮಾಡಿದ್ದೆ ಎಲ್ಲ ಆಟಿದು. ಪುಣ್ಯ ಮಾಡ್ರಿ, ಖುಷಿ ಪಡ್ರಿ. ನಿಮ್ಮ ತಮ್ಮ ಜೈಲಿಗೆ ಹೋಗಿ ಕುಂತ, ನಾನು ನನ್ನ ತಲೆಚೇನು ಇಟ್ಟಿದ್ದು 1 ಲಕ್ಷ ರೂಪಾಯಿ, ಜಯಕರ್ ಕೊಟ್ಟಿದ್ದು 1 ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿ ನಿಮ್ದು ಮುಂಡ ಮೋಸ್ತಿತ್ತು. ಪುಣ್ಯಕ್ಕೆ ಕೈಯಂದ್ ರೊಕ್ಕ ಕಸ್ಕೊಂಡು ನನ್ನ ತಲೆಚೇನು ಬಿಡಿಸ್ಕೊಂಡೆ ಅಂತೇಳಿ 1 ಲಕ್ಷ ರೂಪಾಯಿ ಕಡೆಯಲಾತು. 1 ಲಕ್ಷ ರೂಪಾಯಿ ನಿಮ್ಮ ತಲೆ ಮೇಲೆ ಬಂದತಿ. ಅದಕ್ಕೆ ಖುಷಿ ಪಡ್ರಿ. ನಾನು ಪೀಡ ಅಂತ ನನಗೆ ಅನ್ನೋದಕ್ಕಿಂತ ಮುಂಚೆ ಯಾರು ಇಲ್ಲೇ ಏನು ಅಂತ ಯೋಚನೆ ಮಾಡಿ ಮಾತಾಡ್ರಿ. ನೀ ಮನಿ ಬಿಟ್ಟು ತೊಲಗ ಮಟ್ಟ ಯಾವುದು ಬರಬರಿ ಆಗಲ್ಲ. ನಾನು ಯಾಕೆ ಹೋಗ್ಬೇಕು? ಇದು ನಮ್ಮಪ್ಪನ ಮನಿ. ನಾನು ಹಂಗಾರ ಆಯ್ತು ತೊಲಗ್ತೇನೆ. ನಮ್ಮಪ್ಪನ ಮನಿ ಆಸ್ತಿ ಒಳಗೆ ನನಗೆ ನಮ್ಮ ತಂಗಿಗೆ ಇಬ್ಬರಿಗೂ ಈಗಿಂದ ಈಗ ಈರ್ಷೆ ಆಗ್ಬೇಕು. ಪಾಲ್ ಕೊಡ್ರಿ, ಹೋಗ್ತೇನೆ. ನಾನು ಇಷ್ಟು ದಿನ ಕೇಳಬಾರ್ದು, ಬೇಡ ನಮ್ಮ ಅಪ್ಪ ನಮ್ಮ ತಂಗಿ ನಮ್ಮವ್ವ ಆರಾಮಿರ್ಲಿ ಅಂತ ಅನ್ಕೊಂಡಿದ್ದೆ. ನಿಮ್ದ ಯಾಕೆ ಭಾಳ ಆಗೈತಿ? ಕೊಡ್ರಿ, ಹೋಗ್ತೇನೆ ಕೊಡ್ರಿ. ಏನ ಪಾಲ್ ಬೇಕಾ? ಅಬ್ಬೋ ನನಗೆ ಗೊತ್ತು ಏನ. ನನಗೆ ಗೊತ್ತು ಇಂತಕ್ಕೆ ನೀನು ಅಂತೇಳಿ. ಏನ ಅದೇ ನಾನು ಎಷ್ಟು ಹೇಳ್ತಿದ್ದೆ, ನನ್ನ ಮಾತು ಕೇಳಲಿಲ್ಲ. ಯಾರು ನನ್ನ ಮಾತು ಕೇಳಲಿಲ್ಲ. ಬರ್ಲಿ ನಿಮ್ಮಪ್ಪ ಬರ್ಲಿ, ಆಸ್ತಿದ ಪಾಲ್ ಕೇಳಕ ತಳ್ಳೋಡಿಕಿ ಅಂತೇಳಿ ಹೇಳ್ತಾನೆ. ಇಲ್ಲಿ ಈ ಪರಿ ಸಾಲಾಗಿ ಒದ್ದಾಡಕತ್ತೇವಿ ನಾವ, ಎತ್ತ ಕಟ್ಲಪ್ಪ ಹೆಂಗೆ ಕಟ್ಲಪ್ಪ ಅಂತೇಳಿ. ನಿನಗೆ ಆಸ್ತಿ ಒಳಗೆ ಪಾಲ್ ಬೇಕಾಗೈತಿ. ನಿನಗೆ ಪಾಲ್ ನಾನೇನು ಕೇಳಿದ್ದಿಲ್ಲ. ನೀವು ಮನಿ ಬಿಟ್ಟೋಗು ಅನ್ನೋದಕ್ಕೆ ಹಂಗಾರೆ ನನಗೇನು ಸಂಬಂಧನೇ ಇಲ್ಲನ. ಆ ಉದ್ದೇಶಕ್ಕೆ ಕೇಳ್ತಾ ಇದ್ದೀನಿ ನಾನು ನಿಮಗೆ. ಆ ಉದ್ದೇಶಕ್ಕೆ ಕೇಳ್ತಾ ಇದ್ದೀನಿ ಚಿಕ್ಕಮ್ಮ. ಏನ ಕೇಳಿದ್ರೆ ಹಿಂಗೂ ಕೇಳ್ಬೋದು, ಆದ್ರೆ ನಾನು ಕೇಳಿಲ್ಲ. ಪದೇ ಹೊಳ ಬಳ ನನಗೆ ಮನೆ ಬಿಟ್ಟು ಹೋಗಂತ ಹೇಳಬೇಡ್ರಿ. ಈ ಮನೆ ಒಳಗೆ ನನಗೂ ಅಧಿಕಾರ ಐತಿ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ಅಷ್ಟು ಬಿಟ್ಟರೆ ನನಗೆ ಯಾವ ಆಸ್ತಿ ಅಡವು ಬೇಕಾಗಿಲ್ಲ. ಸಾಕು ನಂಗೆ. ನಮ್ಮಪ್ಪ ಒಂದು ಒಳ್ಳೆ ಹುಡುಗ ಮದುವೆ ಮಾಡ್ಯಾನ. ನನ್ನ ಗಂಡ, ನಾನು, ನಮ್ಮ ಅತ್ತಿ ಇಷ್ಟು ನಾವು ಆರಾಮಾಗದೇವಿ. ಅಷ್ಟೇ ಸಾಕು, ನನಗೆ ಏನೂ ಬೇಡ. ಕೊಜ್ಜನಂತದ ನಿನಗೇನು ಬಂದತ್ತೆ? ನಿನಗ ಎಲ್ಲ ಬಿಟ್ಟ ಹುಡುಗಿ ಮ್ಯಾಗ ಎದಕ್ಕೆ ಹೋಕ್ಕಿ? ನಿನ್ನ ಅಡ್ನಾಡಿ ಬಿಡೀಗ ಅದನ್ನು ತೆಗಿಯದಂತೆಲ್ಲ ಅಂದ ಆ ಹುಡುಗಿಗೆ ಹೋಗ್ಕಳ. ರೊಕ್ಕ ತಗೊಂಡ ನಿಮ್ಮ ತಮ್ಮ ಕೊಟ್ಟಾಕಿ ನೀನು ನೋಡಿದ್ರೆ ಆ ಹುಡುಗಿಗೆ ಗಂಟು ಬೀಳ್ತಾಳೆ. ಎಲ್ಲದಕ್ಕೂ ಹೋಗಿ ಆ ಹುಡುಗಿ ಬೈತಾಳೆ. ಮನೆಗೆ ಬಂದು ನನ್ನ ಮಗಳನ್ನ ಆರಾಮ ಒಂದು ಬಾಣೆತನ ಮಾಡಕ್ಕೆ ಬಿಡುವಲ್ಲಿ. ನೀ ಅಂತದ ನೀ ಕಬ್ರಿಗಡಿ ಹೆಣ್ಣು. ನೀ ಬರಬರಿ ಇಲ್ಲಿ ಬಿಡ ನೀನು. ನಿನ್ನ ಯವ್ವ ನಿಮ್ಮ ಜಗಳ ಏನಾರ ಮಾಡ್ಕೊಡ್ರಿ ನೀವು. ಪುಣ್ಯಾತ್ಗಿತ್ತಾರ ನಿಮ್ಮ ಜಗಳ ನಿಮಗೆ ಬಿಟ್ಟಿದ್ದು. ನಮ್ಗೆ ಅದೆಲ್ಲ ಗೊತ್ತಿಲ್ಲ.
ನಿನ್ ಗಂಡನ ಮುಂದೆ ಹೇಳ್ತಾನೆ ಬಾ. ಅಯ್ಯೋ ಪದ್ಮಕ್ಕ, ಯಾವ ನೀ ಪದ್ಮ ಅಂದ್ರೆ ಅಷ್ಟ ಮತ್ತೆ ಬೇಕಂದ್ರು ಅಟ್ಟೆ, ರೊಕ್ಕಿಲ್ಲ ನೋಡಿ, ಏನ್ ಮಾಡಕ್ಕೀಗ? ತಲೆ ಬೇನ ತಗ ಸಾಕಾಗಿ ಹೋಗೈತೆ ನಮಗೂ ಗೊತ್ತಾಗ. ನಾನು ನಿನಗೆ ನಾನು ನೋಡೋ ನಮ್ಮ ತಮ್ಮನ್ನ ನನಗೆ ಹಿಡ್ಕೊಳಕರ ಅಂತ ನನಗೂ ಗೊತ್ತಿಲ್ಲ. ಏನೋ ಒಂದು ಲಪಡ ಆಗೈತಿಲ್ಲ, ಯಾರೋ ಆಗ್ಲಾರ್ದಾರ ಕಂಪ್ಲೇಂಟ್ ಕೊಟ್ಟಾರ. ಅದು ಎಲ್ಲಿ ಹೋಗಿ ಮುಡ್ತೈತೋ ಏನಾಕೈತೆ ನನಗೆ ಗೊತ್ತಿಲ್ಲ. ನಾ ಒಟ್ಟೆ ನೋಡಿ ಇದು ಕೇಸ್ ನಿಕಾಲಿ ಆಗಲಿ ಸುಮ್ಮನಿರು. ನಾ ಹೋಗಿ ನಾಳೆ ಹೋಗಿ ಜೈಲಿಗೆ ಹೋಗಿ ಭೇಟಿ ಬರ್ತಾನೆ ನಮ್ಮ ತಮ್ಮನ್ನ. ಏನಪ್ಪ ಇದು ಹಿಂಗ್ಯಾಕಾತು, ನನಗೆ ನನ್ನ ರೊಕ್ಕ ಬೇಕು, ಹಿಂಗೆ ಕೇಳಾಕತ್ತಾಳ ಜಯಕ್ಕ, ನನಗೆ ಎಲ್ಲಿದಾರ 1 ಲಕ್ಷ ರೂಪಾಯಿ ಇದು ಮಾಡಿ ಸದ್ಯಕ್ಕೆ ನಾ ಅದನ್ನು ಕೊಡ್ಬೇಕಾಗೈತಿ ಅಂತ ಹೇಳ್ತೇನೆ ಆತ. ಏನು ನಿನ್ನ ನೀ ತೆರಿಗೆ ಕೆಡಿಸ್ಕೊಬೇಡ, ನಿನ್ನ ರೊಕ್ಕ ನಿಂಗೆ ತಂದು ಕೊಟ್ರ ಆತಿಲ್ಲ ನೋಡು, 1-2 ದಿನ ಟೈಮ್ ಕೊಡು ಒಟ್ಟು, ಹಂಗೆ ಮಾಡಕ್ಕೆ ಹೋಗ್ಬೇಡ. ಏನು ಆತ್ ಪದ್ಮಕ್ಕ, 2 ದಿನ ಬಿಟ್ಟು ಕೊಡು ಒಟ್ಟು, ನನ್ನ ರೊಕ್ಕ ನನಗೆ ಕೊಡವ ಅಷ್ಟೇ. ನಾ ಏನು ಹೆಚ್ಚಿಗೆ ಏನು ಕೇಳೋದಿಲ್ಲ. ನನ್ನ ಸುಮ್ಮನಿದ್ದಕ್ಕೆ ನನ್ನ ಮನೆ ಒಳಗೆ ನನ್ನ ಮನೆ ಮಠ ಬಂದು ರೊಕ್ಕ ಕೇಳ್ದಕ್ಕೆ ನೀನು ಏನು ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ರೊಕ್ಕ ತಂದು ಕೊಡ್ರಿ ಅಷ್ಟೇ, ಹೆಚ್ಚಿಗೆ ಮಾತು ಬೇಡ. ಅದ್ರಂತ ಕರೆಕ್ಟಾಗಿ ರೊಕ್ಕ ಕೊಟ್ಟು ಮುಟ್ಟುಸ್ ಅಷ್ಟೇ. ಒಟ್ಟು ನಮ್ಮ ಪಾಡಿ ನಾವು ಇರ್ತೇವಂದ್ರೂ ಇರಾಕ ಬಿಡುದಿಲ್ಲ ನೋಡಿ ನಮ್ಮನ್ನ ತಗ. ಇವತ್ತು ಇಲ್ಲ, ತಪ್ಪಿದ್ರೆ ನಾಳೆ ನನ್ನ ಗಂಡು ಬರ್ತಾನೆ ಸಿಗವ, ನಾ ಹೊಂಟೇನಿ. ಏನು ಇದೇ ವಿಚಾರಕ್ಕೆ ಕಿರಿಕಿರಿ ಮಾಡ್ಕೊತ ನಿಂದ್ರಬೇಡ. ನಾ ನನ್ನ ಗಂಡಗೆ ಫೋನ್ ಹಚ್ಚೇನಿ, ಬರ್ತೇನೆ ಅಂತ ಹೇಳಾರ. ನಾ ಹೊಂಟೇನು ತಗೋ. ಏನು ಇನ್ನರ್ ನೆಮ್ಮದಿಯಿಂದ ಇರು. ಆ ಹುಡುಗಿನೊಂದು ನೆಮ್ಮದಿಯಾಗಿ ಇರಾಕ್ ಬಿಡ್ಲಿಲ್ಲ ನೋಡಿ ಹುಡುಗಿ. ಅಯ್ಯೋ 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 ದೇವ್ರೇ, ಎಂಥ ಹೆಂಗಸ ಏನವ, ಕಾಲ್ಮಾನ ಸರಿನೇ ಇಲ್ಲ. ಅಯ್ಯೋ ದೇವ್ರೇ, ಪಾಪ ತಾಯಿ ಇಲ್ಲದ ಮ್ಯಾಗ ತವರಲ್ಲವ ತವರಲ್ಲ. ಆ ಹುಡುಗಿನೊಂದಿಟ್ಟು ನೆಮ್ಮದಿಯಾಗಿ ಇರಾಕ್ ಬಿಡ್ಲಿಲ್ಲ ನೋಡು. ನೆಮ್ಮದಿಯಾಗಿ ಇರಾಕ್ ಬಿಡ್ಲಿಲ್ಲ, ನನ್ನ ನೆಮ್ಮದಿಯಾಗಿ ಇರಾಕ್ ಬಿಟ್ರಲ್ಲ, ನಾನು ಇವ್ರ ನೆಮ್ಮದಿಯಾಗಿ ಇರಾಕ್ ಬಿಡೋದು.